ಕಾರ್ಮಿಕ ಮಹಾಸಂಘ ಬೆಂಗಳೂರು ಜಿಲ್ಲೆ ಮತ್ತು ಕರ್ನಾಟಕ ಯುವಶಕ್ತಿ ಸಂಘದ ವತಿಯಿಂದ ನಟ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಬೆಂಗಳೂರಿನ ಶ್ರೀರಾಂಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಕಾರ್ಪೊರೇಟರ್ ಗಿರೀಶ್ ಲಕ್ಕಣ್ಣ, ಶಾಸಕ ಹಾಗೂ ಮಾಜಿ ಡಿಸಿಎಂ ಸಿಎನ್ ಅಶ್ವಥ್ ನಾರಾಯಣ, ಮಾಜಿ ಕಾರ್ಪೊರೇಟರ್ ಮಂಜಣ್ಣ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು. ಅಪ್ಪು ಹೆಸರಿನ 30 ಕೆಜಿ ಕೇಕ್ ಕಟ್ ಮಾಡಿ ಅಭಿಮಾನಿಗಳಿಗೆ ಬಿರಿಯಾನಿ, ಟೊಮೆಟೊ ರೈಸ್, ಕೇಸರಿಬಾತ್ ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಅಶ್ವಥ್ ನಾರಾಯಣ, ಅಪ್ಪು ಅವರ ಸಂದೇಶ ಯುವ ಪೀಳಿಗೆಗೆ ಸ್ಫೂರ್ತಿ ಆಗಿದೆ. ಕೋವಿಡ್ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಅವರು 50 ಲಕ್ಷದವರೆಗೂ ಸಹಾಯ ಮಾಡಿದ್ರು ಎಂದು ಅಪ್ಪು ಅಮರಿಸಿದ್ರು. ಅಂದರೆ ಅವರ ಕೆಲವೊಂದಷ್ಟು ಮಾತುಗಳನ್ನು ಹಾಗೆ ಅವರ ಕಾರ್ಯವನ್ನ ಸ್ಮರಣೆ ಮಾಡಿದ್ರು. ಇನ್ನು ಸದಾಶಿವನಗರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ 10 ಅಡಿ ಪುತ್ಥಳಿ ಅನಾವರಣ ಮಾಡುವ ಯೋಜನೆ ಇದೆ ಅನ್ನೋದಾಗಿ ಶಾಸಕರು ತಿಳಿಸಿದರು. ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು ನಾಡಿನ ಸಮಸ್ತ ಮನೆಗಳ ಮಗ. ಅದು ಮಗನ ಹುಟ್ಟುಹಬ್ಬ ಆಚರಿಸೋ ರೀತಿಯಲ್ಲಿ ಅವರು ನಮ್ಮನ್ನ ಅಗಲಿದರೂ ಸಹ ಯಾರೂ ಮರೆತಿಲ್ಲ. ಅವ್ರನ್ನ ಯಾವಾಗಲೂ ಸದಾ ನೆನಪಿನಲ್ಲಿರುವಂಥ ಒಬ್ಬ ವ್ಯಕ್ತಿ ಅಂದರೆ ಅದು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು. ಹಾಗಾಗಿ ಅವ್ರ ಮೇಲೆ ಅಪಾರ ಅಭಿಮಾನ. ಚಿಕ್ಕ ಹುಡುಗರಿಂದ ಹಿಡಿದು ಹಿರಿಯರವರೆಗೂ ಪ್ರತಿಯೊಬ್ಬರೂ ಅವ್ರನ್ನ ಪ್ರೀತಿಸ್ತಾರೆ. ಇಲ್ಲಿ ನೋಡಿ, ಸಡಗರ ಸಂಭ್ರಮ. ನಮ್ಮ ಸನ್ಮಾನ್ಯ ಮಂಜಣ್ಣನವರು, ನಿಕಟಪೂರ್ವ ನಗರಸಭಾ ಸದಸ್ಯರು ಒಂದು ಬೆನ್ನೆಲುಬಾಗಿ ನಿಂತು ಇಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇದೆ. ಅರವಿಂದ್ ಅವರು, ನಾಗ ಅವರು, ವಿನೋದ್, ಈ ರೀತಿ ಎಲ್ಲರೂ ಸೇರಿ ಪುನೀತ್ ರಾಜ್ಕುಮಾರ್ ಅವರಿಗೆ ಅಚ್ಚುಮೆಚ್ಚಿನ ಅಡುಗೆ ಏನು, ಅವ್ರಿಗೆ ಇಷ್ಟವಾಗಿರುವಂಥ ಅಡುಗೆನೇ, ಇಷ್ಟವಾದಂಥ ತಿಂಡಿ, ಊಟವನ್ನೇ ಎಲ್ಲರಿಗೂ ಇವತ್ತು ಅವರ ನೆನಪಿನಲ್ಲಿ ಹಂಚಿಕೆ ಮಾಡುವಂಥದ್ದು. ಅವ್ರ ಹುಟ್ಟುಹಬ್ಬವನ್ನು ಇವತ್ತು ಅಪ್ಪು ಅವರ ಹೆಸರಿನಲ್ಲಿಟ್ಟು ಚೆನ್ನಾಗಿ ಕೇಕ್ ಕಟ್ ಮಾಡಿ ಅವ್ರಿಗೆಲ್ಲರಿಗೂ ಅಪ್ಪು ಅವರು ಏನು ಊಟ ಮಾಡ್ತಿರೋ ಅದೇ ಊಟವನ್ನು ಅವರೆಲ್ಲ ಹಿತೈಷಿಗಳು, ಅಭಿಮಾನಿಗಳಿಗೂ ಹಂಚಿಕೆಯನ್ನು ಮಾಡುವಂಥದ್ದಾಗ್ತಿದೆ. ಇವತ್ತು ಈ ಹುಟ್ಟುಹಬ್ಬವನ್ನು ನಮ್ಮ ಕುವೆಂಪು ವಾರ್ಡಿನ ಲಕ್ಷ್ಮೀನಾರಾಯಣಪುರದಲ್ಲಿ ಇವತ್ತು ಈ ಹುಟ್ಟುಹಬ್ಬವನ್ನು ಭಾಳಷ್ಟು ಸಡಗರದಿಂದ ಅವರು ನಮ್ಮ ಮಧ್ಯೆ ಇದ್ದಾಗಲಾಗಲಿ, ಅಗಲಿಕೆ ಆದ ನಂತರನೂ ಸಹ ಮುಂಚಿನಗಿಂತನೂ ವಿಜೃಂಭಣೆಯಿಂದ ಇವತ್ತು ಭಾಳ ಪ್ರೀತಿಯಿಂದ ಆಚರಣೆ ಮಾಡ್ತಿದ್ದಾರೆ. ಹಾಗಾಗಿ ನನಗೂ ಇವತ್ತು ಇಲ್ಲಿ ಬರಮಾಡಿಕೊಂಡು ಪ್ರತಿ ವರ್ಷ ನಾನು ಅವ್ರ ಹುಟ್ಟುಹಬ್ಬ ಆಚರಣೆಯಲ್ಲಿ ನಾನು ಭಾಗವಹಿಸ್ತೀನಿ. ನಾವು ಸಹ ಈ ವರ್ಷ ಮಲ್ಲೇಶ್ವರಂನಲ್ಲಿ ಬೇರೆ ಎಲ್ಲ ಕಡೆ ಮಾಡ್ತಿದ್ದೇವೆ. ಈ ವರ್ಷ ವಿಶೇಷವಾಗಿ ಏನು ಅಂದರೆ ಸ್ಟ್ಯಾಚ್ಯೂ ಆಫ್ ಇನ್ಸ್ಪಿರೇಷನ್